Welcome to Ganakaloka YouTube channel. In the last video, we have discussed about the different types of sorting techniques. In this video, I am going to explain you about the searching technique. That is, searching in Python means, or searching means finding the location of an element, key element. ಅಂದರೆ ಒಂದು ಎಲಿಮೆಂಟ್ನ ನಾವು ಅರೇದಲ್ಲಿ ಇದೆಯೋ ಇಲ್ವೋ ಅದು ಯಾವ ಪೊಸಿಷನಲ್ಲಿದೆ ಅನ್ನೋದನ್ನು ಡಿಸ್ಪ್ಲೇ ಮಾಡೋಕ್ಕೆ ನಾವೇನು ಯೂಸ್ ಮಾಡ್ತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಸರ್ಚಿಂಗ್ ಅಂತೇಳಿ ಕರಿತೀವಿ. ಈ ಸರ್ಚಿಂಗಲ್ಲಿ ನಮಗೆ 2 ಟೈಪ್ಸ್ ಆಫ್ ಸರ್ಚಿಂಗ್ ಇದ್ದಾವೆ. ಒಂದು ಲೀನಿಯರ್ ಸರ್ಚ್ ಅಂತ, ಇನ್ನೊಂದು ಬೈನರಿ ಸರ್ಚ್ ಅಂತ. ಇವೆರಡು ಟೆಕ್ನಿಕ್ ಅಥವಾ ಇವೆರಡು ಮೆಥಡ್ನ ನಿಮಗೆ ಲ್ಯಾಬ್ ಪ್ರೋಗ್ರಾಮಲ್ಲಿ ಇಟ್ಟಿದ್ದಾರೆ, 11 ಮತ್ತು 12ನೇ ಪ್ರೋಗ್ರಾಮು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ನಾವು ಲೀನಿಯರ್ ಸರ್ಚ್ ಮೆಥಡ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫಸ್ಟಿಗೆ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ನಾವು ಪ್ರತಿಯೊಂದನ್ನು ಫಂಕ್ಷನ್ ಯೂಸ್ ಮಾಡ್ತಿರೋದ್ರಿಂದ ಫಸ್ಟ್ ನಾನೊಂದು ಫಂಕ್ಷನ್ನ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಲೀನಿಯರ್ ಸರ್ಚ್ ಮೆಥಡ್ ಅಥವಾ ಡಿಫೈನ್ ಲೀನಿಯರ್ ಸರ್ಚ್ ಅರೇ ಟಾರ್ಗೆಟ್ ಎಲಿಮೆಂಟ್. ಇಲ್ಲಿ ಅರೇ ಅನ್ನೋದು ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಥವಾ ಲಿಸ್ಟ್ನ ತಗೊಳ್ತೀವಿ ನಾವು. ಟಾರ್ಗೆಟ್ ಎಲಿಮೆಂಟ್ ಅಂದರೆ ನಾವು ಯಾವ ಎಲಿಮೆಂಟ್ನ ಫೈಂಡ್ ಮಾಡ್ತೀವೋ ಅಥವಾ ಯಾವ ಎಲಿಮೆಂಟ್ನ ಸರ್ಚ್ ಮಾಡ್ತೀವೋ ಆ ಎಲಿಮೆಂಟ್ನ ನಾವು ಏನಂತ ಕರಿತೀವಿ, ಟಾರ್ಗೆಟ್ ಎಲಿಮೆಂಟ್ ಅಂತ ಕರಿತೀವಿ. ಇಲ್ಲಿ ನಮಗೆ ಸರ್ಚಿಂಗ್ ಅನ್ನೋದು ಇಟ್ ಈಸ್ ದ ಫೈಂಡಿಂಗ್ ದ ಲೊಕೇಶನ್ ಆಫ್ ದ ಎಲಿಮೆಂಟ್ ಇನ್ ದ ಲಿಸ್ಟಲ್ಲಿರೋ ಇದೆಯೋ ಇಲ್ಲೋ ಅಥವಾ ಇದ್ದರೆ ಯಾವ ಪೊಸಿಷನಲ್ಲಿ ಇದೆ ಅನ್ನೋದನ್ನ ತಿಳ್ಕೊಳಕ್ಕೆ ನಾವು ಲೀನಿಯರ್ ಸರ್ಚ್ ಮೆಥಡ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಫಸ್ಟಿಗೆ ನಾನೊಂದು ಫಂಕ್ಷನ್ನ ಡಿಕ್ಲೇರ್ ಮಾಡಿದೆ. ನೆಕ್ಸ್ಟ್ ಅದಾದಮೇಲೆ ಫಂಕ್ಷನ್ ಡಿಕ್ಲೇರ್ ಮಾಡಿದ್ಮೇಲೆ ಫಾರ್ ಲೂಪ್ನ ಯೂಸ್ ಮಾಡ್ತಿದ್ದೀವಿ. ಫಾರ್ ಇಂಡೆಕ್ಸ್ ಎಲಿಮೆಂಟ್ ಇನ್ ಎನ್ಯುಮರೇಟ್ ಅರೇ ಅಂತೇಳಿ ಯೂಸ್ ಮಾಡ್ತೀವಿ. ಇಲ್ಲಿ ಎನ್ಯುಮರೇಟ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಪೈಥಾನಲ್ಲಿ ಎನ್ಯುಮರೇಟ್ ಅನ್ನೋದೇನಪ್ಪ ಅಂದರೆ ಇಟ್ ಈಸ್ ಎ ಇನ್ಬಿಲ್ಡ್ ಫಂಕ್ಷನ್ ಅಂತೇಳಿ ಕರಿತೀವಿ. ಇನ್ಬಿಲ್ಡ್ ಫಂಕ್ಷನ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಇಟರೇಬಲ್ ಎಲಿಮೆಂಟ್ಸ್. ಇಟರೇಬಲ್ ಎಲಿಮೆಂಟ್ಸ್ ಅಂದರೆ ಲಿಸ್ಟ್ ಆಗಿರ್ಬೋದು, ಡಿಕ್ಷನರೀಸ್ ಆಗಿರ್ಬೋದು, ಟಪಲ್ಸ್ ಆಗಿರ್ಬೋದು, ಈ ಥರ ಏನಿದಾವೋ ಅವನ್ನ ನಾವು ಯೂಸ್ ಮಾಡಿದಾಗ ಇಲ್ಲಿ ಎನ್ಯುಮರೇಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಫಾರ್ ಇಂಡೆಕ್ಸ್ ಅನ್ನೋದು ನಾವೇನು ಕೊಡ್ತೀವಲ್ಲ ಅವು ಇಂಡೆಕ್ಸು, ಎಲಿಮೆಂಟ್ ಇನ್ ಎನ್ಯುಮರೇಟ್ ಅರೇ ಅದನ್ನು ಬರಿತೀವಿ. ನೆಕ್ಸ್ಟು ಫಾರ್ ಲೂಪ್ ಬರೆದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇಫ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಟಾರ್ಗೆಟ್ ಎಲಿಮೆಂಟ್, ಆ ಎಲಿಮೆಂಟು ಟಾರ್ಗೆಟ್ ಎಲಿಮೆಂಟ್ಗೆ ಸೇಮ್ ಆಗಿದ್ರೆ ಅವಾಗ ಏನು ಮಾಡ್ತೀವಿ, ಇಟ್ ಈಸ್ ಫೌಂಡ್ ಅಂತೇಳಿ ಬರಿತೀವಿ. ಅಂದರೆ ಎಲಿಮೆಂಟು ಆ ಎಲಿಮೆಂಟ್ ಅಂದರೆ ಟಾರ್ಗೆಟ್ ಎಲಿಮೆಂಟ್ ನಾವೇನು ಕೊಟ್ಟಿರ್ತೀವೋ ಅದು ನಮ್ಮ ಲಿಸ್ಟಲ್ಲಿ ಇದೆ ಅಂತ ಅರ್ಥ. ನೆಕ್ಸ್ಟು ಅದಾದಮೇಲೆ ರಿಟರ್ನ್ ಇಂಡೆಕ್ಸ್, ಯಾವ ಇಂಡೆಕ್ಸಲ್ಲಿ ಇದೆಯೋ ಅದನ್ನು ನಾವು ರಿಟರ್ನ್ ಮಾಡ್ತೀವಿ. ಅಂದರೆ ಟಾರ್ಗೆಟ್ ಎಲಿಮೆಂಟು ಕೊಟ್ಟಿರ್ತಕ್ಕಂಥ ಎಲಿಮೆಂಟು ಸೇಮ್ ಇದ್ದಾಗ ಅದು ಯಾವ ಪೊಸಿಷನ್ ಅಥವಾ ಯಾವ ಇಂಡೆಕ್ಸ್ನಲ್ಲಿ ಇರ್ತದೋ ಆ ಇಂಡೆಕ್ಸ್ನ ನಾವೇನು ಮಾಡ್ತೀವಿ, ರಿಟರ್ನ್ ಮಾಡ್ತೀವಿ. ನೆಕ್ಸ್ಟು ಅದಾದಮೇಲೆ ಇಫ್ ಇಟ್ ಈಸ್ ನಾಟ್ ಫೌಂಡ್, ಆ ಎಲಿಮೆಂಟ್ ಇಲ್ಲ ಅಂದರೆ ಟಾರ್ಗೆಟ್ ಎಲಿಮೆಂಟು ನಮ್ಮ ಲಿಸ್ಟಲ್ಲಿರ್ತಕ್ಕಂಥ ಎಲಿಮೆಂಟ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ಅವಾಗ -1ನ ರಿಟರ್ನ್ ಮಾಡ್ತೀವಿ. ನೆಕ್ಸ್ಟು ಡಿಫೈನ್ ಇನ್ಪುಟ್ ಫಂಕ್ಷನ್, ಅಂದರೆ ನಮಗೀಗ ಇನ್ಪುಟ್ ಬೇಕು, ಅಂದರೆ ಅರೇ ಎಲಿಮೆಂಟ್ಸ್ ಬೇಕು. ಸೊ ಇನ್ಪುಟ್ ಲಿಸ್ಟ್ನ ತಗೊಳ್ತೀವಿ. ಸೇಮ್ ಅಲ್ಲಿ ಸಾರ್ಟಿಂಗ್ನಲ್ಲಿ ಹೆಂಗೆ ಯೂಸ್ ಮಾಡ್ತಿದ್ವು ಅದೇ ರೀತಿ ಡಿಫೈನ್ ಇನ್ಪುಟ್ ಲಿಸ್ಟ್ ಫಂಕ್ಷನ್. ಅದರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಮೆಂಟ್ಸ್ನ ತಗೊಳ್ತೀವಿ. ಫಸ್ಟು ಅರೇ ಇಸ್ ಈಕ್ವಲ್ ಟು ಬ್ಲಾಂಕ್ ಅರೇಯನ್ನು ತಗೊಳ್ತೀವಿ. ಅಂದರೆ ಯಾವುದು ಅರೇ ಇರಲ್ಲ ಅಥವಾ ಲಿಸ್ಟಲ್ಲಿ ಎಲಿಮೆಂಟ್ಸ್ ಇರಲ್ಲ. ಅದಾದಮೇಲೆ ಏನು ಮಾಡ್ತೀವಿ, ಒಂದೊಂದನ್ನೇ ಲಿಸ್ಟಿಗೆ ಎಲಿಮೆಂಟ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಆ್ಯಡ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಒಂದು ವೇರಿಯೇಬಲ್ನ ತೊಗೊಳ್ತೀವಿ n ಇಸ್ ಈಕ್ವಲ್ ಟು ಅಂತ. ಇನ್ಪುಟ್ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಯು ವಾಂಟ್, ಎಷ್ಟು ಎಲಿಮೆಂಟ್ಸ್ ಬೇಕೋ ಅದನ್ನು ಲಿಸ್ಟಿಗೆ ಅದನ್ನು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟು ಅದಾದಮೇಲೆ ಫಾರ್ ಲೂಪ್ ತೊಗೊಳ್ತೀವಿ. ಮತ್ತೆ ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಮೋರ್ ದ್ಯಾನ್ 1 ತೊಗೊಳೋದ್ರಿಂದ ನಾವಿಲ್ಲಿ ಫಾರ್ ಲೂಪ್ನ ತೊಗೊಳ್ತೀವಿ. ಫಾರ್ ಐ ಇನ್ ರೇಂಜ್ ಆಫ್ ಎನ್ ತೊಗೊಂಡು ಇಲ್ಲಿ ನಾವೇನು ಮಾಡ್ತೀವಿ, ಮತ್ತೆ ಎಲಿಮೆಂಟ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ದ ಎಲಿಮೆಂಟ್ಸ್ ಅಂತೇಳಿ ಬರಿತೀವಿ, ಎಂಟರ್ ಎಲಿಮೆಂಟ್ ಅಂತ. ನೆಕ್ಸ್ಟ್ ಏನು ಮಾಡ್ತೀವಿ, ಅರೇ ಡಾಟ್ ಅಪೆಂಡ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅಪೆಂಡ್ ಫಂಕ್ಷನ್ ಯಾಕೆ ಯೂಸ್ ಮಾಡ್ತೀವಿ, ಒಂದು ಲಿಸ್ಟಲ್ಲಿ ಎಲಿಮೆಂಟ್ ಕೊಟ್ಟಾಗ ಅದ್ರ ಹಿಂದ್ಗಡೆ ಅಥವಾ ಅದಕ್ಕೆ ನೆಕ್ಸ್ಟು ಲಿಸ್ಟಲ್ಲಿ ಆ್ಯಡ್ ಆಗ್ತಂತ ಹೋಗುತ್ತೆ ಎಲಿಮೆಂಟ್ಸ್. ಸೊ ಅದನ್ನು ಅಪೆಂಡ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಅರೇ ಡಾಟ್ ಅಪೆಂಡ್ ಎಲಿಮೆಂಟ್. ನೆಕ್ಸ್ಟು ರಿಟರ್ನ್ ಅರೇ, ಅಂದರೆ ನಾವೇನು ಅರೇನ ತೊಗೊಂಡಿರ್ತೀವೋ ಅದನ್ನು ರಿಟರ್ನ್ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಏನು ಮಾಡ್ತೀವಿ, ಅರೇ ಇಸ್ ಈಕ್ವಲ್ ಟು ಇನ್ಪುಟ್ ಲಿಸ್ಟ್, ಅಂದರೆ ನಾವು ಪ್ರಿಂಟ್ ಮಾಡಬೇಕು, ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ
ನೆಕ್ಸ್ಟ್ ಟಾರ್ಗೆಟ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್. ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ನಾವು, ಒಂದು ಟಾರ್ಗೆಟ್ ಎಲಿಮೆಂಟ್ ನ, ಕೀ ಎಲಿಮೆಂಟ್ ಅಂದ್ರೆ ನಾವು ಯಾವ್ದನ್ನ ಸರ್ಚ್ ಮಾಡಬೇಕು ಆ ಎಲಿಮೆಂಟ್ ನ ನಾವೇನ್ ತಗೊಳ್ತೀವಿ, ಟಾರ್ಗೆಟ್ ಎಲಿಮೆಂಟ್ ಅಂತ ತಗೊಳ್ತೀವಿ. ಟಾರ್ಗೆಟ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ದ ಟಾರ್ಗೆಟ್ ಎಲಿಮೆಂಟ್, ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್ಡ್ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ರಿಸಲ್ಟ್ ಇಸ್ ಈಕ್ವಲ್ ಟು ಲೀನಿಯರ್ ಸರ್ಚ್ ಅರೇ ಟಾರ್ಗೆಟ್, ಈ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ರಿಸಲ್ಟ್ ಇಸ್ ಈಕ್ವಲ್ ಟು ಲೀನಿಯರ್ ಸರ್ಚ್ ಅಂದ್ರೆ ನಾವಿಲ್ಲೇನು ಫಂಕ್ಷನ್ ನ ಡಿಕ್ಲೇರ್ ಮಾಡಿದ್ವಲ್ಲ ಆ ಫಂಕ್ಷನ್ ನ ಕಾಲ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇಫ್ ರಿಸಲ್ಟ್ ಇಸ್ ನಾಟ್ ಈಕ್ವಲ್ ಟು -1, ಇಲ್ಲಿ ಅವಾಗಲೇ ಫಸ್ಟಿಗೆ ಹೇಳಿದ್ವಿ, ಇಫ್ ದ ಟಾರ್ಗೆಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಎಲಿಮೆಂಟ್ ಅಂದ್ರೆ ಲಿಸ್ಟ್ ಅಲ್ಲಿರೋ ಎಲಿಮೆಂಟ್ ಟಾರ್ಗೆಟ್ ಎಲಿಮೆಂಟ್ ಸೇಮ್ ಇದ್ರೆ ಇಂಡೆಕ್ಸ್ ನ ರಿಟರ್ನ್ ಮಾಡುತ್ತೆ, ಇಲ್ಲ ಅಂದ್ರೆ -1 ಅಂತ ರಿಟರ್ನ್ ಮಾಡುತ್ತೆ. ಇಲ್ಲಿ ನೋಡ್ರಿ, ಇಫ್ ರಿಸಲ್ಟ್ ಈಸ್ ನಾಟ್ ಈಕ್ವಲ್ ಟು -1, ನಾಟ್ ಈಕ್ವಲ್ ಟು -1 ಅಂದಾಗ ಅದು -1 ಅಲ್ಲ ಅಂದ್ರೆ ಇಂಡೆಕ್ಸ್ ನ ರಿಟರ್ನ್ ಮಾಡಬೇಕು. ಇಂಡೆಕ್ಸ್ ನ ರಿಟರ್ನ್ ಮಾಡೋ ಜೊತೆಗೆ ಏನ್ ಬರಿಬೇಕು, ಅದು ಎಲಿಮೆಂಟ್ ಈಸ್ ಫೌಂಡ್ ಅಂತೇಳಿ ಬರಿಬೇಕು. ಪ್ರಿಂಟ್ ಟಾರ್ಗೆಟ್, ಟಾರ್ಗೆಟ್ ಮೀನ್ಸ್ ಯಾವ ಎಲಿಮೆಂಟ್ ಇರ್ತದೋ ಅದು ಎಲಿಮೆಂಟ್ ಫೌಂಡ್ ಅಟ್ ಇಂಡೆಕ್ಸ್, ಯಾವ ಪೊಸಿಷನ್ ಅಲ್ಲಿ ಆಯ್ತೋ ಅದನ್ನ ರಿಸಲ್ಟ್ ಅಂತೇಳಿ ತಗೊಳ್ತೀವಿ. ಎಲ್ಸ್ ಪ್ರಿಂಟ್ ಟಾರ್ಗೆಟ್ ಎಲಿಮೆಂಟ್ ಅಂದ್ರೆ ಯಾವ ಎಲಿಮೆಂಟ್ ಅದು ನಾಟ್ ಫೌಂಡ್ ಅಂತೇಳಿ ಬರಿತೀವಿ, ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂತ. ಇಷ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೋಗ್ರಾಮ್ನ ಬರೆಯುವಾಗ ಯೂಸ್ ಮಾಡ್ತೀವಿ. ಟೋಟಲ್ ಆಗಿ ಇದು ನಮಗೆ ಲೀನಿಯರ್ ಸರ್ಚ್ ಟೆಕ್ನಿಕ್. ಲೀನಿಯರ್ ಸರ್ಚ್ ಟೆಕ್ನಿಕ್ ಎದಕ್ಕೆ ಯೂಸ್ ಮಾಡ್ತೀವಿ, ಇಟ್ ಈಸ್ ಯೂಸ್ಡ್ ಫಾರ್ ಸರ್ಚಿಂಗ್ ದ ಲೊಕೇಶನ್ ಆರ್ ಆಫ್ ಎನ್ ಎಲಿಮೆಂಟ್ ಇನ್ ದ ಲಿಸ್ಟ್. ಲೊಕೇಶನ್ ಆಫ್ ಎಲಿಮೆಂಟ್ ಅಥವಾ ಪೊಸಿಷನ್ ಆಫ್ ಎಲಿಮೆಂಟ್ ಇನ್ ದ ಲಿಸ್ಟ್, ಲಿಸ್ಟ್ ಅಲ್ಲಿರೋ ಎಲಿಮೆಂಟ್ ನ ಪೊಸಿಷನ್ ನ ನೋಡಕ್ಕೆ ಯೂಸ್ ಮಾಡ್ತೀವಿ. ಈಗ ನಾವೇನ್ ಮಾಡಬೇಕು, ಪ್ರೋಗ್ರಾಮ್ ನ ಸೇವ್ ಮಾಡಬೇಕು. ಪ್ರೋಗ್ರಾಮ್ ನ ಸೇವ್ ಮಾಡಿ ನಾನು ರನ್ ಮಾಡ್ತೀನಿ. ರನ್ ಮಾಡಿದಾಗ ಏನ್ ಕೇಳುತ್ತದು, ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್. ನಾನು 4 ಕೊಡ್ತೀನಿ ನಂಬರ್ ಆಫ್ ಎಲಿಮೆಂಟ್ಸು, ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟು ಫಸ್ಟ್ ನಾನು ಒಂದು 4 ಎಲಿಮೆಂಟ್ ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 10, 20, 5, 45, 18. ನೆಕ್ಸ್ಟ್ ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್ ಫಾರ್. ಫಸ್ಟಿಗೆ ನಾವೇನ್ ಮಾಡೋಣ, ಈ ಎಲಿಮೆಂಟ್ಸು ಇರೋದನ್ನ ತಗೊಳ್ಳೋಣ. ಫಸ್ಟ್ 45 ತಗೊಳ್ತೀನಿ. 45 ಎಲಿಮೆಂಟ್ ಈಸ್ ಫೌಂಡ್ ಅಟ್ ಇಂಡೆಕ್ಸ್ 2. ಇಲ್ಲಿ ನಮಗೆ 45 ಅನ್ನೋದು ಈ ಲಿಸ್ಟ್ ಅಲ್ಲಿ ಇದೆ. ಸೊ ಇಲ್ಲಿ 20 ಅನ್ನೋದು 0th ಇಂಡೆಕ್ಸ್, ಇದು ಫಸ್ಟ್ ಇಂಡೆಕ್ಸ್, ಇದು ಸೆಕೆಂಡ್ ಇಂಡೆಕ್ಸ್, ಇದು ಥರ್ಡ್ ಇಂಡೆಕ್ಸ್. ಇಲ್ಲಿ n-1 ಬರುತ್ತೆ, 0 to n-1 ಅಂದ್ರೆ 4 ಎಲಿಮೆಂಟ್ಸ್ ಇರ್ತವೆ. ಅಂದ್ರೆ 0, 1, 2, 3 ಈ ತರ 4 ಎಲಿಮೆಂಟ್ಸ್ ಬರ್ತವೆ. ಇಲ್ಲಿ 45 ಎಲಿಮೆಂಟ್ ಈಸ್ ಫೌಂಡ್ ಅಟ್ ಇಂಡೆಕ್ಸ್ 2 ಅಂತೇಳಿ ಪ್ರಿಂಟ್ ಆಗುತ್ತೆ. ಅದೇ ರೀತಿ ಒಂದು ಎಲಿಮೆಂಟ್ ಇಲ್ಲಿದ್ನ ನೋಡೋಣ. ರನ್ ಮಾಡಿದಾಗ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ 4 ಕೊಡ್ತೀನಿ. 4 ಕೊಟ್ಟಾಗ ಸೇಮ್ 25, 45, 15, 14 ಅಂತ ಕೊಡ್ತೀನಿ. ಕೊಟ್ಟಾಗ ಇಲ್ಲಿ 50 ಅಂತ ಕೊಡ್ತೀನಿ ಎಲಿಮೆಂಟ್. 50 ಎಲಿಮೆಂಟ್ ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂದ್ರೆ ಎಲಿಮೆಂಟ್ ಇಲ್ಲ ಅಂತೇಳಿ ಬಂತು. ಇದ್ರೆ ಯಾವ ಪೊಸಿಷನ್ ಅಂತ ತೋರಿಸುತ್ತೆ, ಆ ಎಲಿಮೆಂಟ್ ಇಲ್ಲ ಅಂದ್ರೆ ಇಟ್ ಈಸ್ ನಾಟ್ ಫೌಂಡ್ ಇನ್ ದ ಲಿಸ್ಟ್ ಅಂತೇಳಿ ತೋರಿಸುತ್ತೆ. ಈ ತರ ಲೀನಿಯರ್ ಸರ್ಚ್ ಟೆಕ್ನಿಕ್ ವರ್ಕ್ ಆಗುತ್ತೆ.